ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಥರದ ಒಂದು ಡಬಲ್ ಜಿಪ್ಪರ್ ಇರುವ ಪರ್ಸನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ನೋಡೋಣ. ಈ ಪರ್ಸಲ್ಲಿ ಆರಾಮಾಗಿ ನಿಮಗೆ ಒಂದು ಸ್ವಲ್ಪ ಕ್ಯಾಶು, ಹಾಗೆಯೇ ಚಾವಿಗಳು, ಒಂದೆರಡು ಚಾವಿ ಹಿಡಿಸತ್ತೆ, ಹಾಗೆ ಒಂದು ಮೊಬೈಲ್. ಸೊ ಸಣ್ಣ ಪುಟ್ಟ ಶಾಪಿಂಗಿಗೆ, ತರಕಾರಿ ತರೋದಕ್ಕೆ ಹೋಗೋಕ್ಕೆ, ದೇವಸ್ಥಾನಕ್ಕೆ, ಇದಕ್ಕೆಲ್ಲ ಐಡಿಯಲ್ ಆಗಿರುವಂಥ ಹ್ಯಾಂಡ್ ಪರ್ಸ್ ಇದು. ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದೆ. ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ 4 ಮೆಟೀರಿಯಲ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪ್ರಿಂಟೆಡ್ ಫ್ಯಾಬ್ರಿಕ್ ಇದೆ, ಹಾಗೆ ಒಂದು ಪ್ಲೇನ್ ಫ್ಯಾಬ್ರಿಕ್ ಇದೆ. ಸೊ ಇದು ಎರಡರ ಅಳತೆ ಕೂಡ 10x10 ಇಂಚು ತೊಗೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ, ನಾನು ಹಾಗೆ ನಾನು ಈ ಪರ್ಸ್ ಮಾಡೋದಕ್ಕೆ ಕ್ಯಾನ್ವಸನ್ನು ಬಳಸ್ತಾ ಇದ್ದೀನಿ. ನೀವು ಕ್ಯಾನ್ವಸ್ ಇಲ್ಲದೇ ಇದ್ದರೆ ರೈಸ್ ಬ್ಯಾಗ್ ಅಥವಾ ಸ್ಪಾಂಜನ್ನು ಕೂಡ ಬಳಸಿ ಮಾಡಬಹುದು. ಸೊ ಇದು ಕಾಲರ್ಗೆಲ್ಲ ಹಾಕ್ತಾರಲ್ವ, ಆ ಥರ ಕ್ಯಾನ್ವಾಸ್ ಇದು, ಗಟ್ಟಿಯಾದ ಕ್ಯಾನ್ವಾಸ್. ಹಾಗೆ ಒಳಗಡೆ ಒಂದು ಲೈನಿಂಗ್ ಬಟ್ಟೆಯನ್ನು ಸಹ ತೊಗೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ, ಕಪ್ಪು ಬಟ್ಟೆಯನ್ನು ತೊಗೊಂಡಿದ್ನಲ್ಲ ಅದನ್ನು ತೊಗೊಂಡು ಕರೆಕ್ಟಾಗಿ ನಾನಿಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಲೈನ್ ಹಾಕ್ಕೊಳ್ತೀನಿ. ಸೊ ಈ ಲೈನ್ ಹಾಕಿದ್ದೀನಲ್ವ, ಇದ್ರ ಮೇಲೇ ಕರೆಕ್ಟಾಗಿ ಈ ಪಿಂಕ್ ಬಟ್ಟೆ 1/4 ಇಂಚು ಒಳಗಡೆ ಫೋಲ್ಡ್ ಮಾಡ್ತಾ ಅದರ ಮೇಲೆ ಲೈನ್ ಮೇಲೆ ನೀಟಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ಇವಾಗ ನಾನು ಸ್ಟಿಚ್ ಹಾಕ್ಕೊಂಡಿದ್ದಾಯಿತು ನೋಡಿ, ಈ ಥರ ಕಾಣಿಸ್ತಾ ಇದೆ. ಪಿಂಕ್ ಬಟ್ಟೆ ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಳಗಡೆ, ಅದನ್ನು ಕಟ್ ಮಾಡ್ಕೊಳ್ಬೇಕು. ಇದಾದ ನಂತರ ಇಲ್ಲಿ ಕ್ಯಾನ್ವಾಸ್ ಇದೆಯಲ್ಲ, ಈ ಶೈನಿಂಗ್ ಪಾರ್ಟ್ ಏನಿದೆ ಅದರಲ್ಲಿ ಗಮ್ ಇರುತ್ತೆ. ಹಾಗಾಗಿ ಅದು ಬಟ್ಟೆ ಅದರ ಮೇಲೆ ಇಟ್ಟು ಐರನ್ ಮಾಡಿದಾಗ ಅಂಟ್ಕೊಳ್ಳುತ್ತೆ. ಇದು ಬಟ್ಟೆಗೆ ಒಳ್ಳೆ ಸ್ಟಿಫ್ನೆಸ್ ಕೊಡುತ್ತೆ. ಅದಕ್ಕೋಸ್ಕರ ಕ್ಯಾನ್ವಾಸನ್ನು ಬಳಸೋದು. ಹ್ಯಾಂಡ್ ಪರ್ಸ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಸ್ಟಿಫ್ ಆಗಿ ಇರಲಿ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಇದಕ್ಕೆ ಕ್ಯಾನ್ವಾಸನ್ನು ಬಳಸಿದ್ದೀನಿ. ನೀವು ಖಂಡಿತವಾಗಿ ರೈಸ್ ಬ್ಯಾಗ್, ಸ್ಪಾಂಜು, ಈ ಥರದ್ದು ಯಾವುದೇ ಇದ್ದರೂ ನಿಮ್ಮ ಹತ್ರ ಬಳಸ್ಬಹುದು. ಸೊ ಇಲ್ಲಿ ಎಕ್ಸ್ಟ್ರಾ ಕ್ಯಾನ್ವಾಸ್ ಕಾಣಿಸ್ತಿದೆಯಲ್ಲ, ಅದನ್ನೆಲ್ಲ ನಾನು ಕಟ್ ಮಾಡಿ ತೆಕ್ಕೊಂಡೆ. ಸೊ ಇವಾಗ ಇದು ಐರನ್ ಮಾಡಿ ಕೂಡ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ ಇದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡ್ ಆದ ನಂತರ ಈ ಕಡೆಯಿಂದ, ಅಂದರೆ ನಾವು ಬ್ಲ್ಯಾಕ್ ಬಟ್ಟೆ ಇದೆಯಲ್ಲ ಆ ಕಡೆ ಎಲ್ಲ, ಇನ್ನೊಂದು ಕಡೆಯಿಂದ 1 ಇಂಚಿಗೆ ಮಾರ್ಕ್ ಮಾಡಿ ಅಲ್ಲೊಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು, ಅದಕ್ಕೋಸ್ಕರ. ಸೊ ಈಗ ಲೈನಿಗೆ ಕರೆಕ್ಟಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಇವಾಗ ಇವೆರಡರ ಮಧ್ಯೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಸೊ ನಾನಿಲ್ಲಿ ಜಿಪ್ಪು ಮತ್ತು ರನ್ನರು ಇವನ್ನೆಲ್ಲ ಹಾಕಿ ಇವಾಗ ಹೊಲಿತೀನಿ. ಸೊ ಈ ಥರ ಈಗ ಹೊಲಿದು ರೆಡಿ ಆಯಿತು. ಜಿಪ್ಪನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದರ ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಅದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಇವಾಗ ನಾನು ಲೈನಿಂಗ್ ಬಟ್ಟೆ ಏನಿತ್ತು ಅದು ಕೂಡ 10x10 ಇಂಚಿನ ತೊಗೊಂಡಿದ್ದೆ ಹೇಳಿದ್ನಲ್ವ, ಅದನ್ನು ತೊಗೊಂಡೆ. ಸೊ ಲೈನಿಂಗು ಮತ್ತು ಇಲ್ಲಿ ಇನ್ನೊಂದು ಜಿಪ್ಪನ್ನು ಒಟ್ಟಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಈ ಪ್ರಕಾರವಾಗಿ ಮೊದಲಿಗೆ ಜಿಪ್ಪನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಡಬೇಕು. ಅದಾದ ನಂತರ ಲೈನಿಂಗ್ ಬಟ್ಟೆ ಇಟ್ಟು ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ಈ ಥರ ರೆಡಿಯಾಗಿದೆ. ಇದೇ ರೀತಿಯಾಗಿ ಜಿಪ್ಪಿನ ಇನ್ನೊಂದು ಪಾರ್ಟನ್ನು ಕಟ್ ಮಾಡಿ ಪರ್ಸಿನ ಇನ್ನೊಂದು ಜಾಗಕ್ಕೆ ಈ ಥರ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿ ಹೊಲ್ಕೊಳ್ತೀನಿ. ಸೊ ಈ ಥರ ಇಟ್ಬಿಟ್ಟು ನಾವು ಎರಡೂ ಕಡೆಗೂ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಸೊ ಇವಾಗ ನಾನು ಎರಡೂ ಕಡೆಗೂ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಸೊ ಉಲ್ಟಾ ಮಾಡ್ಕೊಂಡ ನಂತರ ಇವಾಗ ಏನು ಮಾಡಬೇಕು ಅಂದರೆ ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಸೆಂಟರನ್ನು ತೆಕ್ಕೊಳ್ಬೇಕು. ನಾವು ರನ್ನರನ್ನು ಆಮೇಲೆ ಇನ್ಸರ್ಟ್ ಮಾಡೋಣ. ಸೊ ಈಗ ಇಲ್ಲಿ ಸೆಂಟರನ್ನು ತೆಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸೆಂಟರನ್ನು ತೆಕ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕೋದ್ರಿಂದ ಕರೆಕ್ಟಾಗಿ ನಮಗೆ ಪಾರ್ಟಿಷನ್ ಸಿಗುತ್ತೆ. ಸೊ ಇದ್ರ ಮೇಲೆ ನಾನು ಇವಾಗ ಸ್ಟಿಚ್ ಹಾಕ್ತೀನಿ. ಸೊ ಸ್ಟಿಚ್ ಹಾಕಿದ್ದಾಯಿತು.
ಸೊ ಈಗ ನಾನು ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಈಗ ನೋಡಿ ಇದು ಈ ಥರ ರೆಡಿಯಾಗಿದೆ. ಈಗ ಇದನ್ನು ಉಲ್ಟಾ ಮಾಡಿಕೊಂಡು ಸೈಡಿಗೆ ಇಡ್ತೀನಿ. ನಂತರ ಇಲ್ಲೊಂದು ಸ್ಟ್ರಿಪ್ಪನ್ನು ಮಾಡೋಣ ಅಂಥೇಳಿ 10 ಇಂಚ್ ಉದ್ದದ ಹಾಗೆ 2 ಇಂಚ್ ಅಗಲದ ಒಂದು ಬಟ್ಟೆಯ ಪೀಸನ್ನು ತೊಗೊಂಡಿದ್ದೀನಿ. ಇದನ್ನು 4 ಫೋಲ್ಡ್ ಮಾಡಿ ಒಂದು ಸ್ಟ್ರಿಪ್ಪನ್ನು ರೆಡಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ಮಾಡಬೇಕು 4 ಫೋಲ್ಡು. ಸೊ ಈಗ ಸ್ಟ್ರಿಪ್ ಕೂಡ ರೆಡಿ ಆಯಿತು. ಇದನ್ನು ಪರ್ಸಿನ ಒಂದು ಸೈಡ್ಗೆ ಹಾಕಿ ಹೊಲಿಬೇಕಾಗತ್ತೆ. ಸೊ ನಾನಿವಾಗ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಈಗ ನಾವು ಎರಡೂ ಕಡೆಗೂ ಡಬಲ್ ಸ್ಟಿಚ್ ಹಾಕಿ ಇದನ್ನು ಪ್ಯಾಕ್ ಮಾಡೋಣ. ಸೊ ಇದನ್ನು ಮಾಡಿದ್ದಾಯಿತು. ಇವಾಗ ನಾನು ಉಲ್ಟಾ ಮಾಡಿಕೊಂಡೆ. ಸೊ ನೋಡಿ ಈ ಥರ ರೆಡಿಯಾಗಿದೆ. ಸುಂದರವಾದ ಹ್ಯಾಂಡ್ ಪರ್ಸ್ ರೆಡಿ ಆಯಿತು. ಸಾಕಷ್ಟು ಸ್ಟಿಫ್ ಕೂಡ ಇದೆ, ಕಲರ್ಫುಲ್ ಇದೆ. ಸೊ ನಮ್ಮ ಡೈಲಿ ಯೂಸ್ಗೆ ತುಂಬಾ ಹ್ಯಾಂಡಿಯಾಗಿ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಎಷ್ಟು ಸಿಂಪಲ್ ಅಂತ ನೀವೇ ನೋಡಿದ್ರಲ್ವ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೋಸ್ಕರ ಮಾಡ್ಕೊಳ್ಳಿ, ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆಲ್ಲ ಗಿಫ್ಟ್ ಆಗಿ ಕೊಡಿ. ಸೊ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡ್ತೀರಾ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಒಂದು ಡಿಸ್ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.